ನಿರಂತರವಾಗಿ ಅಧಿಕಾರಿಗಳು ಮಂತ್ರಿಗಳು ಹೆಸರು ಹೇಳಿ MLAಗಳ ಹೆಸರು ಹೇಳಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು 100% ಸತ್ಯ. ಇದರಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ನಾವು ಅದನ್ನೇ ಹೇಳ್ತಾ ಇದ್ದೀರಿ. ಈಗಾಗಲೇ 2 ರೈಡ್ ಆದಾಗ ಸುಮಾರು 100 ಕೋಟಿಗೂ ಹೆಚ್ಚು ಹಣವನ್ನು ಇನ್ಕಮ್ ಟ್ಯಾಕ್ಸ್ ಅವರು ಬೆಂಗಳೂರಲ್ಲೇ ಸೀಸ್ ಮಾಡಿದ್ದಾರೆ. ಅಂದರೆ ಈ ಸರ್ಕಾರ ಬಂದ ದಿನದಿಂದನೂ ಕೂಡ ಇವತ್ತು ಲೂಟಿ ಮಾಡೋಕ್ಕೆ ಲೂಟಿಕೋರರ ಸರ್ಕಾರ ಆಗಿ ಇದೆ. ಇಂಥ ಸರ್ಕಾರಕ್ಕೆ ಹಿಂದೆ ಕೆಂಪಣ್ಣ ಅವರು ಏನು ಹೇಳಿಕೆ ಕೊಟ್ಟಿದ್ರು, ಈಗ ಈ ಸರ್ಕಾರದ ಮೇಲೂ ಅದೇ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ಅದೇ ಕೆಂಪಣ್ಣ ಅವ್ರನ್ನ ಮುಂದೆ ಇಟ್ಕೊಂಡು 40% ಅಂತ ಎಲ್ಲ ಕಡೆ ಬ್ಯಾನರ್ ಹಾಕಿದ್ರು. ಕ್ಯಾಂಪೇನ್ 40% ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಬೊಮ್ಮಾಯಿ ಅವರ ವಿರುದ್ಧ ಕ್ಯಾಂಪೇನ್ ಮಾಡಿದ್ರು. ಈಗ ಏನು ಹೇಳ್ತಾರೆ ಇವ್ರಿಗೆ, ಇದೇ ಸಿದ್ದರಾಮಯ್ಯಗ 40% ಅಂತ ಆಗಿದೆ. ಇವ್ರಿಗೆ ಮಾನ ಮರ್ಯಾದೆ ಇದ್ರೆ, ಗೌರವ ಇದ್ರೆ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಕೆಂಪಣ್ಣ ಹೇಳಿದಾಗ ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ರಿ, ಅದೇ ಕೆಂಪಣ್ಣ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಕೂಡಲೇ 1 ನಿಮಿಷನೂ ಕೂಡ ಅಧಿಕಾರದಲ್ಲಿರುವಂತ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಕೆಂಪಣ್ಣ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಆಗಿ ಸರ್ಕಾರ ಇದ್ರ ಬಗ್ಗೆ CBI ತನಿಖೆ ಕೊಡಬೇಕು ಅಂತ ಆಗ್ರಹ ಮಾಡೇ ಮಾಡ್ತೀರಿ. ನಮ್ಮ ಮೇಲೆ ಹೋರಾಟ ಮಾಡೋದಲ್ಲ, ನಾವು ಕೂಡ ವಿಧಾನಸಭೆ ಒಳಗಡೆ ಹೊರಗಡೆ ಹೋರಾಟ ಮಾಡ್ತೀವಿ. ಪ್ರತಿಕ್ರಿಯೆ ಕೊಡಿ ಅಧಿಕಾರಿಗಳು, ಅಂದ್ರೆ ಏನು ಕೆಂಪಣ್ಣ ಅಧಿಕಾರಿಗಳ ವಿರುದ್ಧ ದಾಖಲೆಗಳನ್ನ ಕೊಡ್ಲಿ, ಸೊ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೆ ನಾವು ಹೇಳಿದ್ರಲ್ಲ, ನಾವು ಹೇಳಿದ್ರೆ ದಾಖಲೆ ಕೊಡಿ ಅಂತ ಏನ್ ಕೊಟ್ರ? ನಮ್ಮ ಸರ್ಕಾರಕ್ಕೆ ಮಸಿ ಬೆಳೆದ್ರು. ಈಗ ಅವ್ರ ಸರ್ಕಾರಕ್ಕೆ ಮಸಿ ಬೆಳೆದಿದ್ದಾರೆ. ಅವ್ರ ಸರ್ಕಾರನು ತೊಲಗಬೇಕು. ಅದಕ್ಕೆ ನಮ್ಮ ಹೋರಾಟವನ್ನ ನಾವು ಮಾಡ್ತೀವಿ. ಪ್ರತಾಪ್ ರೆಡ್ಡಿ ಅವರು ರಾಜೀನಾಮೆ ಇಲ್ಲ, ನನಗೆ ಫೋನ್ ಮಾಡಿದ್ರು, ದಾಖಲೆಯನ್ನ ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾನು ತಂದ್ಕೊಡಕ್ಕೆ ಹೇಳ್ತೀನಿ, ಸಮಯನೂ ಕೊಡ್ತೀನಿ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅವರು ಏನೇನು ದಾಖಲೆಗಳು ಕೊಡ್ತಾರೋ ಅದೆಲ್ಲವನ್ನ ಕೂಡ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀನಿ. ಪ್ರತಾಪ್ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಸರ್ವಾಧಿಕಾರಕ್ಕೆ DGP ಸರ್ವಾಧಿಕಾರಿ ಧೋರಣೆ ಇದೆ. ಸರ್ವಾಧಿಕಾರಿ ಪ್ರತಾಪ್ ರೆಡ್ಡಿ ನೋಡಿ, ಇಲ್ಲಿ ಅಧಿಕಾರಿಗಳನ್ನೆಲ್ಲ ಸರ್ಕಾರದವರು ಲೂಟಿ ಮಾಡಕ್ಕೆ ಹಚ್ಚಿಬಿಟ್ಟಿದ್ದಾರೆ. ಯಾರ್ಯಾರು ಕಾಸು ಕೊಡ್ತಾರೋ ಅವ್ರು ಮಾತ್ರ ಇರಬೇಕು. ತಿಂಗಳಿಗಿಷ್ಟು, ವಾರಕ್ಕಿಷ್ಟು, ಅಡಿಗಿಷ್ಟು ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ ಸರ್ಕಾರ. ಅದಕ್ಕೆ ನಿಷ್ಠಾವಂತ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಬೇರೆ ದಾರಿ ಇಲ್ಲ. ಪ್ರತಾಪ್ ರೆಡ್ಡಿ ಅಂತ ಒಳ್ಳೆ ಆಫೀಸರು, ನಾನ್ ಕರಪ್ಟ್ ಆಫೀಸರು, ಕಮಿಷನರ್ ಆಗಿದ್ದಂಥವ್ರು, ಅವ್ರ ಮೇಲೆ ಅವರೇ ಈ ಥರ ಆಪಾದನೆ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಎಷ್ಟು ಭ್ರಷ್ಟರಿದ್ದಾರೆ, ದುಷ್ಟರಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ದುಡ್ಡು ವಸೂಲಿ ಮಾಡೋಕ್ಕೆ ಎಲ್ಲ ಅಧಿಕಾರಿಗಳನ್ನು ತಿಂಗಳಿಗೆ, ವರ್ಷಕ್ಕಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.